ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 6 ಎಪಿಸೋಡ್ ನಂಬರ್ 4. ಎಪಿಸೋಡ್ ಶುರುವಾಗುತ್ತದೆ ವಾಲಲ್ಲಿ ಎಡ್ ಜಾನ್ಗೆ ವಾಲಲ್ಲೇ ಇರಲು ಬಲವಂತ ಮಾಡುತ್ತಿದ್ದಾನೆ. ಹಾರ್ಡ್ ಹೋಮ್ ಅಲ್ಲಿ ಏನೇನಾಗಿದೆ ಎಂದು ನನಗೂ ಗೊತ್ತು, ನಿನಗೂ ಗೊತ್ತು. ವೈಟ್ ವಾಲ್ಕರ್ಸ್ ವಾಲ್ಕರಿಗೆ ಬರುತ್ತಿವೆ. ಇಂಥ ಸಮಯದಲ್ಲಿ ನೀನು ನಮ್ಮನ್ನು ಬಿಟ್ಟು ಹೋಗುವುದು ಸರಿಯಲ್ಲವೆಂದು ಕನ್ವಿನ್ಸ್ ಮಾಡುತ್ತಿರುವಾಗ ವಾಲ್ಗೆ ಯಾರೋ ಎಂಟ್ರಿ ಆಗಿದ್ದಾರೆ ಎಂದು ಇವರಿಗೆ ಶಬ್ದ ಕೇಳಿ ಬರುತ್ತದೆ. ಆಚೆ ಬಂದು ನೋಡಿದಾಗ ಜಾನ್ ಸ್ನೋನ ಸ್ಟೆಪ್ ಸಿಸ್ಟರ್ ಸಾನ್ಸಾ ಬ್ರಿಯಾನಾ ಮತ್ತು ಪಾಟಿ ಜೊತೆ ಕ್ಯಾಸಲ್ ಬ್ಲ್ಯಾಕ್ಗೆ ಬಂದಿರುತ್ತಾಳೆ. ಜಾನ್ ಬಹಳ ವರ್ಷಗಳಿಂದ ತನ್ನ ಫ್ಯಾಮಿಲಿ ಮೆಂಬರ್ಸ್ ಗಳನ್ನು ಭೇಟಿಯಾಗಿರುವುದಿಲ್ಲ. ಸಾನ್ಸಾ ಕೂಡ ಇವನನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದಳು. ಚಿಕ್ಕ ವಯಸ್ಸಿನಲ್ಲಿ ಈ ಅಣ್ಣ ತಂಗಿ ದೂರವಾದವರು ಈಗ ಸಿಕ್ಕಿದ್ದಾರೆಂದು ಇವರಿಬ್ಬರು ತುಂಬಾ ಎಮೋಷನಲ್ ಆಗಿ ಅಪ್ಪಿಕೊಳ್ಳುತ್ತಾರೆ. ಈ ಅಣ್ಣ ತಂಗಿಯರ ಪ್ರೀತಿ ಜೊತೆ ನಾವು ಮತ್ತೊಂದು ಪ್ರೀತಿ ಲವ್ನ ಗಮನಿಸಬೇಕು. ಟಾರ್ಮೋನ್ ಜಾಯಿಂಟ್ಸ್ ಬೇನ್ ಬ್ರಿಯಾನ್ ಆಫ್ ಟಾರ್ತ್ ಅನ್ನು ನೋಡಿ ಇಂಪ್ರೆಸ್ ಆಗಿರುತ್ತಾನೆ. ಇವನು ಯಾವತ್ತು ಆರ್ಮರ್ ಹಾಕಿಕೊಂಡ ದಷ್ಟಪುಷ್ಟವಾದ ಮಹಿಳೆಯನ್ನು ನೋಡಿರಲಿಲ್ಲ. ನಂತರ ಸಾನ್ಸಾ ಮತ್ತು ಜಾನ್ ಬ್ರೇಕ್ಫಾಸ್ಟ್ ಮಾಡುವಾಗ ಸಾನ್ಸಾ ಹೇಳುತ್ತಾಳೆ, ನೀನೀಗ ಹೇಗೂ ವಾಲನ್ನು ಬಿಟ್ಟು ಹೋಗುತ್ತಿದ್ದೀಯಾ, ಎಲ್ಲಿಗೆ ಹೋಗ್ತೀಯಾ? ನಾವಿಬ್ಬರು ಎಲ್ಲಿಯೂ ಸೇಫ್ ಆಗಿರೋಕೆ ಸಾಧ್ಯ ಇಲ್ಲ. ನಮ್ಮ ಮನೆಯೇ ನಮ್ಮ ಸೇಫ್ಟಿ, ಅದನ್ನು ನಾವು ಬೋಟನ್ಸ್ ನಿಂದ ಹಿಂಪಡೆಯಬೇಕೆಂದು ಜಾನ್ಗೆ ಹೇಳುತ್ತಿದ್ದಾಳೆ. ಆದರೆ ಜಾನ್ ವಿಂಟರ್ಫೆಲ್ ಬಿಟ್ಟು ವಾಲ್ಗೆ ಬಂದಾಗಿನಿಂದ ಬರೀ ಫೈಟ್ಸ್, ವೈಲೆನ್ಸ್, ವಾರ್, ಸಾವು ನೋವು ನಡುವೆ ಹೋರಾಡಿ ಟೈರ್ಡ್ ಆಗಿದ್ದಾನೆ. ನನಗೀಗ ನೆಮ್ಮದಿ ಜೀವನ ಬೇಕು ಎಂದು ಹೇಳುತ್ತಿದ್ದಾನೆ. ಸಾನ್ಸಾ ಜಾನ್ಗೆ ವಿಂಟರ್ಫೆಲ್ ಅನ್ನು ವಾಪಸ್ ಪಡೆಯಲು ನನಗೆ ನಿನ್ನ ಸಹಾಯ ಬೇಕು ಎಂದು ಜಾನ್ಗೆ ರಿಕ್ವೆಸ್ಟ್ ಮಾಡಿಕೊಡುತ್ತಿದ್ದಾಳೆ. ಸರ್ ಡಾವೋಸ್ ಲೇಡಿ ಮೆಲಿಸಾಂಡ್ರೆಗೆ ಸ್ಟಾನಿಸ್ಗೆ ಏನಾಯ್ತು, ಪ್ರಿನ್ಸೆಸ್ ಶೆರಿನ್ಗೆ ಏನಾಯ್ತು ಎಂದೆಲ್ಲ ಕೇಳುತ್ತಿದ್ದಾರೆ. ಮೆಲಿಸಾಂಡ್ರೆ ಇದಕ್ಕೇನು ಉತ್ತರ ಕೊಡುವುದಿಲ್ಲ. ಮೆಲಿಸಾಂಡ್ರೆ ಶೆರಿನ್ ಅನ್ನು ಬೆಂಕಿಯಲ್ಲಿ ಸುಟ್ಟು ಸಾಯಿಸಿದ್ದಾಳೆ. ಈ ವಿಷಯ ಸಲ್ಡಾವೋಸ್ಗೆ ಇನ್ನೂ ಗೊತ್ತಿಲ್ಲ. ಸಲ್ಡಾವೋಸ್ ಪ್ರಿನ್ಸೆಸ್ ಶೆರಿನ್ ಏನಾಯ್ತು ಎಂದು ಮತ್ತೆ ಕೇಳುತ್ತಿರುವಾಗ ಇಲ್ಲಿಗೆ ಬ್ರಿಯಾನಾ ಬಂದು ಹೇಳುತ್ತಾಳೆ, ಸ್ಟಾನಿಸ್ನ ಸೈನ್ಯ ಬೋಲ್ಟನ್ ಸೈನ್ಯದಿಂದ ಸೋತು ಹಿಂಜರಿಯಿತು. ಸ್ಟಾನಿಸ್ ಕೂಡ ಗಾಯಗೊಂಡು ಹಿಂಜರಿದಾಗ ನಾನು ಅವನನ್ನು ಕೊಂದೆ ಎಂದು ಮೆಲಿಸಾಂಡ್ರೆಯನ್ನು ದಿಟ್ಟಿಸಿ ನೋಡುತ್ತಾ ಹೇಳುತ್ತಾಳೆ. ಕಿಂಗ್ ರೆನ್ಲಿಯನ್ನು ಮಾಟ ಮಂತ್ರದ ಮೂಲಕ ಕೊಲ್ಲಲಾಗಿದೆ, ನನಗೆ ಗೊತ್ತು ಎಂದು ಹೇಳಿ ಹೋಗುತ್ತಾಳೆ. ವಿಂಟರ್ಫೆಲ್ ಅಲ್ಲಿ ರಾಮ್ಸೆ ಮುಂದೆ ಓಶಾಳನ್ನು ಪ್ರಸ್ತುತಪಡಿಸುತ್ತಾರೆ. ರಾಮ್ಸೆ ಓಶಾಗೆ ಹೇಳುತ್ತಾನೆ, ರಿಕಾನ್ ನನಗೆ ತುಂಬಾ ಉಪಯೋಗಕ್ಕೆ ಬರ್ತಾನೆ, ಆದರೆ ನೀನು ನನಗೆ ಯಾವ ತರ ಉಪಯೋಗ ಆಗುತ್ತೀಯ ಎಂದು ಹೇಳುತ್ತಿರುವಾಗ ಓಶಾ ಮೆಲ್ಲನೆ ರಾಮ್ಸೆ ಹತ್ತಿರ ಬಂದು ಇವನನ್ನು ಮೋಹಿಸುತ್ತಾ ಕಿಸ್ ಮಾಡುತ್ತಿರುತ್ತಾಳೆ. ಜೊತೆಗೆ ಪಕ್ಕದಲ್ಲಿ ಇರುವ ಒಂದು ಚಾಕುವಿನತ್ತ ನೋಡುತ್ತಿರುತ್ತಾಳೆ. ರಾಮ್ಸೆ ಹೇಳುತ್ತಾನೆ, ನಾನು ಥಿಯಾನ್ ಬಾಯಿಂದ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಸ್ಟಾರ್ಕ್ಸ್ ಮಕ್ಕಳು ಹೇಗೆ, ಅವರು ಥಿಯಾನ್ನಿಂದ ಹೇಗೆ ತಪ್ಪಿಸಿಕೊಂಡರು, ಯಾರು ಸಹಾಯ ಮಾಡಿದರು ಎಂದು ಹೇಳುವಾಗ ಓಶಾ ಫಾಸ್ಟ್ ಆಗಿ ಆ ಚಾಕುವಿನತ್ತ ಕೈ ಚಾಚಿ ಇವನನ್ನು ಮುಗಿಸಬೇಕು ಎನ್ನುವಷ್ಟರಲ್ಲಿ ರಾಮ್ಸೆ ತನ್ನ ಬಳಿ ಇರುವ ಮತ್ತೊಂದು ಚಾಕುವಿನಿಂದ ಓಶಾಳ ಕುತ್ತಿಗೆಗೆ ಹಾಕಿ ಸಾಯಿಸಿಬಿಡುತ್ತಾನೆ. ಇದಕ್ಕೂ ಮೊದಲು ಓಶಾ ಬ್ರಾನ್ ಮತ್ತು ರಿಕಾನ್ ಅನ್ನು ಕಾಪಾಡಲು ಥಿಯಾನ್ ಅನ್ನು ಮೋಹಿಸುತ್ತಾ ಅವನನ್ನು ಮಲಗಿಸಿ ರಾತ್ರಿ ವೇಳೆ ಬ್ರಾನ್ ಮತ್ತು ರಿಕಾನ್ ಅನ್ನು ಅಲ್ಲಿಂದ ಪಾರ್ ಮಾಡಿದಳು. ಇದನ್ನೆಲ್ಲ ಥಿಯಾನ್ ರಾಮ್ಸೆ ಮುಂದೆ ಹೇಳಿರುತ್ತಾನೆ. ಹಾಗಾದರೆ ಓಶಾಳ ಈ ಪ್ಲಾನಿಂಗ್ ಎಲ್ಲ ರಾಮ್ಸೆಗೆ ಗೊತ್ತಿರುತ್ತದೆ. ಥಿಯಾನ್ ಓಶಾಳ ಈ ಸೆಡ್ಯೂಸ್ನಿಂದ ಮೂರ್ಖನಾಗಿದ್ದನು. ಇವಳ ಅದೇ ಪ್ಲಾನ್ ಇಲ್ಲಿ ವರ್ಕೌಟ್ ಆಗುವುದಿಲ್ಲ, ಏಕೆಂದರೆ ಇವನು ರಾಮ್ಸೆ, ಥಿಯಾನ್ ಅಲ್ಲ. ಪಾಪ ಓಶಾ ಸ್ಟಾರ್ಕ್ ಮಕ್ಕಳಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಳು. ರಾಮ್ಸೆನಿಂದ ಸಾವನ್ನಪ್ಪುತ್ತಾಳೆ. ಮೆರಿನಲ್ಲಿ ಟೀರಿಯನ್, ಲಾರ್ಡ್ ವ್ಯಾರಿಸ್, ಮಿಸಂಡೆ ಮತ್ತು ಗ್ರೀವಾಮ್ ಮೆರಿನಿಗೆ ಬರುತ್ತಿರುವ ಅತಿಥಿಗಳನ್ನು ಸ್ವಾಗತಿಸಲು ಇಲ್ಲಿ ನಿಂತಿರುತ್ತಾರೆ. ಈ ಅತಿಥಿಗಳು ಬೇರೆ ಯಾರು ಅಲ್ಲ, ಆಸ್ಟೋಫಾರ್, ಯುಂಕಾಯ್ ಮತ್ತು ವೊಲಂಟಿಸ್ನ ಕ್ಲೇವರ್ ಮಾಸ್ಟರ್ಸ್. ಹಿಂದಿನ ಎಪಿಸೋಡ್ ಅಲ್ಲಿ ಟೀರಿಯನ್ ಲಿಟಲ್ ಬರ್ಡ್ಸ್ ನ ಸಹಾಯದಿಂದ ಇವರ ಜೊತೆ ಒಂದು ಮೀಟಿಂಗ್ ನಡೆಸಲು ಏರ್ಪಡಿಸಿದ್ದನು. ಈಗ ಮಾಸ್ಟರ್ಸ್ ಹಾಜರಾಗಿದ್ದಾರೆ. ಗ್ರೇವಾಮ್ ಮತ್ತು ಮಿಸಂಡೆ ಟೆನ್ಷನ್ ಆಗುತ್ತಾರೆ. ಶತ್ರುಗಳನ್ನು ಮನೆಗೆ ಇನ್ವೈಟ್ ಮಾಡಿದ್ದು ಸರಿಯಲ್ಲ, ಇವರೊಂದಿಗಿನ ಮಾತುಕತೆ ಎಲ್ಲ ಟೈಮ್ ವೇಸ್ಟ್ ಎಂದು. ಆಗ ಟೀರಿಯನ್ ಒಂದು ಡೈಲಾಗ್ ಹೊಡೆಯುತ್ತಾನೆ, ಪ್ರತಿ ಸಲನೂ ಫ್ರೆಂಡ್ಸ್ ಒಂದಿಗೆ ಸೊಲ್ಯೂಷನ್ ಸಿಗುವುದಿಲ್ಲ, ಕೆಲವೊಂದ್ಸಲ ನಮ್ಮ ಶತ್ರುಗಳ ನಡುವೆನೂ ಡೀಲ್ ಮಾಡಿಕೊಂಡು ಸೊಲ್ಯೂಷನ್ ಹುಡುಕಿಕೊಳ್ಳಬೇಕಾಗುತ್ತದೆ ಎಂದು. ನಂತರ ಮೀಟಿಂಗ್ ಅಲ್ಲಿ ಯಾಜನ್ ಒಂದು ಸಮಯದಲ್ಲಿ ಜೋರಾ ಜೊತೆ ಟೀರಿಯನ್ ಅನ್ನು ಖರೀದಿಸಿದ ವ್ಯಕ್ತಿ. ಇವನು ಟೀರಿಯನ್ಗೆ ನೋಡಿ ಇಂಪ್ರೆಸ್ ಆಗುತ್ತಾನೆ. ನೀನು ತುಂಬಾ ಕಡಿಮೆ ಸಮಯದಲ್ಲಿ ಉತ್ತಮ ಸ್ಥಾನ ಪಡೆದುಕೊಂಡಿದ್ದೀಯಾ ಎಂದು. ಟೀರಿಯನ್ ಈ ಮಾಸ್ಟರ್ಸ್ಗೆ ಕೇಳುತ್ತಾನೆ, ನಿಮಗೇನು ಬೇಕು ಎಂದು. ಮಾಸ್ಟರ್ಸ್ ಹೇಳುತ್ತಾರೆ, ಜಸ್ಟ್ ಕ್ವೀನ್ ಡೆನೇರಿಯಸ್ ತನ್ನ ಎಲ್ಲಾ ಸೈನ್ಯ ಮತ್ತು ಡ್ರ್ಯಾಗನ್ಸ್ ಗಳನ್ನು ತೆಗೆದುಕೊಂಡು ವಾಪಸ್ ಹೋದರೆ ಸಾಕು ಎಂದು. ಟೀರಿಯನ್ ಹೇಳುತ್ತಾರೆ, ನಮ್ಮೂರಲ್ಲಿ ಅಂದ್ರೆ ಇಡೀ ವೆಸ್ಟರೋಸ್ ಅಲ್ಲಿ ಗುಲಾಮಿಗಿರದಂತೆ ಇಲ್ವೇ ಇಲ್ಲ. ಆದರೂ ನಾನಲ್ಲಿ ಅಗರ್ಭ ಶ್ರೀಮಂತರ ಮಗ, ದುಡಿಯೋಕೆ 1000 ಮಾರ್ಗಗಳಿವೆ. ಈ ಗುಲಾಮ್ಗಿರಿ ದಂಧೆನ ಸ್ಟಾಪ್ ಮಾಡಿ, ಎಕ್ದಮ್ ಸಡನ್ ಆಗಿ ಬಿಟ್ಟು ಬಿಡಿ ಅಂತ ನಾನು ಹೇಳುತ್ತಿಲ್ಲ. ನಾನು ನಿಮಗೆ 7 ವರ್ಷ ಕಾಲಾವಧಿ ಕೊಡ್ತೇನೆ. ಆ 7 ವರ್ಷಗಳ ಒಳಗೆ ಸ್ಟೆಪ್ ಬೈ ಸ್ಟೆಪ್, ಡೇ ಬೈ ಡೇ ನಿಮ್ಮ ಈ ದಂಧೆ ಪದ್ಧತಿ ಎಲ್ಲ ಮರೆಯಾಗಬೇಕು, ಕಡಿಮೆ ಆಗಬೇಕು ಎಂದು ಹೇಳಿ ಆಚೆ ಬರುತ್ತಾನೆ. ಆಚೆ ಕೋರ್ಟ್ ರೂಮ್ ಅಲ್ಲಿ ಕೆಲವು ಜನರು ಟೀರಿಯನ್ಗೆ ಹೇಳುತ್ತಾರೆ, ಇಲ್ಲಿ ಏನ್ ನಡೆಯುತ್ತಿದೆ, ನೀವು ಕೂಡ ಮಾಸ್ಟರ್ಸ್ ಒಂದಿಗೆ ಕೈ ಜೋಡಿಸಿಬಿಡುತ್ತಿದ್ದೀರಾ, ಅವರು ತುಂಬಾ ನೀಚರು, ಮೋಸಗಾರರು ಎಂದು. ಟೀರಿಯನ್ ಹೇಳುತ್ತಾನೆ, ಡಿನೇರಿಯಸ್ ಇಲ್ಲಿಲ್ಲ, ನಾನು ಅವಳ ಅಡ್ವೈಸರ್. ಸದ್ಯಕ್ಕೆ ನನ್ನನ್ನು ನಂಬಿ ಮುಂಬರುವ ದಿನಗಳಲ್ಲಿ ನೀವೆಲ್ಲರೂ ಆರಾಮಾಗಿರುತ್ತೀರಾ ಎಂದು. ಆದರೆ ಈ ಜನರಿಗೆ ಟೀರಿಯನ್ನಿನ ಮಾತುಗಳ ಮೇಲೆ ನಂಬಿಕೆ ಬರುವುದಿಲ್ಲ. ಗ್ರೇವಾಮ್ ಮತ್ತು ಮಿಸಂಡೆ ಟೀರಿಯನ್ನಿನ ಡಿಸಿಷನ್ ಕರೆಕ್ಟ್ ಆಗಿದೆ, ನೀವೆಲ್ಲ ಭಯ ಪಡಬೇಡಿ ಎಂದು ಇವರಿಗೆ ಧೈರ್ಯ ತುಂಬುತ್ತಾರೆ.
do Elvira Gerossi. ಕೋರ್ಟ್ ರೂಮ್ನಿಂದ ಆಚೆ ಬಂದಾಗ ಮಿಸಂಡೆ ಟಿರಿಯನ್ಗೆ ಬೈಯುತ್ತಾಳೆ, ಮಾಸ್ಟರ್ಸ್ಗಳಿಗೆ ಏಕೆ ಮತ್ತೆ 7 ವರ್ಷ ಸಮಯ ಕೊಟ್ರಿ? ಮಾಸ್ಟರ್ಸ್ ಇದನ್ನೇ ಮತ್ತೆ ಲಾಭ ಮಾಡಿಕೊಳ್ಳುತ್ತಾರೆ. ಜನರು ಮತ್ತೆ ಗುಲಾಮಗಿರಿಗೆ ತುತ್ತಾಗುತ್ತಾರೆ, ಕಷ್ಟ ಅನುಭವಿಸುತ್ತಾರೆಂದು ಟಿರಿಯನ್ ಹೇಳುತ್ತಾನೆ. ಈಗ ಹೇಗೂ ಮಾಸ್ಟರ್ಸ್ ಒಳಗೊಳಗೆ ಗುಲಾಮಗಿರಿ ದಂಧೆ ನಡೆಸುತ್ತಿದ್ದಾರೆ. ಎಷ್ಟೋ ಜನರು ಇನ್ನೂ ಕಷ್ಟಪಡುತ್ತಲೇ ಇದ್ದಾರೆ. ಜಗತ್ತಿನಲ್ಲಿ ಭೀಕರ ಯುದ್ಧಗಳು ನಡೆಯುತ್ತವೆ. ಯುದ್ಧದ ನಂತರ ಎಲ್ಲ ಶಾಂತವಾಗುತ್ತದೆ. ಇದು ಹಾಗೆಯೇ 7 ವರ್ಷಗಳ ನಂತರ ಮಾಸ್ಟರ್ಸ್ ಈ ಬಿಸ್ನೆಸ್ ಬಿಡಲೇಬೇಕೆಂದು ಒಪ್ಪಂದ ಮಾಡಿಸಿದ್ದರೆಂದಾಗ ಗ್ರೇವಾಮ್ ಹೇಳುತ್ತಾನೆ, ಮಾಸ್ಟರ್ಸ್ ತುಂಬಾ ಕ್ರೂರಿಗಳು. ಯಾವ ಮಾತುಗಳಿಂದಲೂ ಅವರು ಬಗ್ಗಲ್ಲ. ನೀನು ಅನ್ಕೊಂಡಿದ್ದೀಯಾ ನೀನು ಅವರನ್ನು ಕಂಟ್ರೋಲ್ ಮಾಡುತ್ತಿದ್ದೀಯಾ ಎಂದು, ಆದರೆ ಇದು ಉಲ್ಟಾಗುತ್ತದೆ. ಅವರೇ ನಿನ್ನನ್ನು ಕಂಟ್ರೋಲ್ ಮಾಡುತ್ತಾರೆ, ನಿನ್ನನ್ನು ಯೂಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿ ಹೊರಡುತ್ತಾನೆ. ನಾವು ಮುಂದೆ ನೋಡೋಣ ಟಿರಿಯನ್ನಿನ ಈ ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಏನಾಗುತ್ತೆಂದು. ವಾಲಲ್ಲಿ ಜಾನ್, ಸಾನ್ಸಾ, ಬ್ರಿಯಾನಾ, ಟಾರ್ಮೊಂಡ್ ಎಲ್ಲರೂ ಊಟ ಮಾಡುತ್ತಿರುವಾಗ ಇವರಿಗೆ ರಾಮ್ಸೆ ಬೋಟನಿಂದ ಒಂದು ಪತ್ರ ಬರುತ್ತದೆ. ಈ ಪತ್ರದಲ್ಲಿ ರಾಮ್ಸೆ ಜಾನ್ ಸ್ನೋಗೆ ಹೇಳುತ್ತಿದ್ದಾನೆ, ನೀನು ಮೋಸಗಾರ. ವೈಲ್ಡ್ಲಿಂಗ್ಸ್ ಅನ್ನು ವಾಲ್ ಕ್ರಾಸ್ ಮಾಡಿಸಿ ನಮ್ಮ ಇಲಾಖೆಯಲ್ಲಿ ಬಿಟ್ಟಿದ್ದೀಯಾ. ನಿನ್ನನ್ನು ಮತ್ತು ನಿನ್ನ ವೈಲ್ಡ್ಲಿಂಗ್ಸ್ ಜನರನ್ನು ಒಂದು ಗತಿ ಕಾಣಿಸುತ್ತೇನೆ. ನನ್ನ ಪತ್ನಿ ಸಾನ್ಸಾಳನ್ನು ಮರಳಿ ವಿಂಟರ್ಫೆಲ್ಗೆ ಕಳುಹಿಸು, ಇಲ್ಲವೆಂದರೆ ನಿನ್ನ ಸ್ಟೆಪ್ ಬ್ರದರ್ ರಿಕೋರನ್ನು ಸಾಯಿಸುತ್ತೇನೆ ಎಂದು ಓಪನ್ ಚಾಲೆಂಜ್ ಮಾಡುತ್ತಾನೆ. ಸಾನ್ಸಾ ಜಾನ್ಗೆ ವಿಂಟರ್ಫೆಲ್ ಮೇಲೆ ಆಕ್ರಮಣ ನಡೆಸಿ ನಮ್ಮ ತಮ್ಮನನ್ನು ರಕ್ಷಿಸಬೇಕೆಂದು ಬಲವಂತ ಮಾಡುತ್ತಾಳೆ. ಆದರೆ ಜಾನ್ ಈ ಫೈಟ್ ವಾರ್ ಮಾಡಲು ಆಸಕ್ತಿ ಇಲ್ಲ. ಯಾವನೊಬ್ಬ ತಲೆ ಕೆಟ್ಟವನು ತನ್ನ ಬಗ್ಗೆ ಹೀಗೆಲ್ಲ ಮಾತಾಡುತ್ತಿದ್ದಾನೆಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ತನ್ನ ತಮ್ಮ ವಿಂಟರ್ಫೆಲ್ ನಲ್ಲಿ ಬಂಧಿತನಾಗಿದ್ದಾನೆಂದು ಗೊತ್ತಾಗಿ ಜಾನ್ ಆಯ್ತು ಇದಕ್ಕೇನಾದ್ರೂ ಮಾಡೋಣವೆಂದು ಸಾನ್ಸಾಗೆ ಹೇಳುತ್ತಾನೆ. ವೇಲ್ ಆಫ್ ಐರನ್ನಲ್ಲಿ ರೂನ್ ಸ್ಟೋನ್ ಎಂಬ ಸ್ಥಳವಿದೆ. ಇಲ್ಲಿನ ಲಾರ್ಡ್ ಯಾನ್ ರಾಯ್ಸ್ ಸೀಸನ್ 5 ಅಲ್ಲಿ ಲೀಸಾ ಐರನ್ ಸಾವನ್ನಪ್ಪಿದಾಗ ಈಕೆಯ ಮಗ ರಾಬಿನ್ ಅನ್ನು ಈ ರೂನ್ ಸ್ಟೋನ್ಗೆ ಕಳುಹಿಸಲಾಯಿತು, ಈತನು ಬೆಟರ್ ಯೋಧರಾಗಲೆಂದು. ರಾಬಿನಿನ ಟ್ರೇಡಿಂಗ್ ಅಲ್ಲಿ ಏನೂ ಇಂಪ್ರೂವ್ಮೆಂಟ್ ಕಾಣಿಸುತ್ತಿಲ್ಲ. ಆಗಿಲ್ಲಿಗೆ ಪೀಟರ್ ಬೆಲಿಶ್ ಬರುತ್ತಾನೆ. ಲಿಟಲ್ ಫಿಂಗರ್ ರಾಬಿನ್ಗೆ ಒಂದು ಗಿಫ್ಟ್ ತಂದಿರುತ್ತಾನೆ. ಹೌಸ್ ಐರನ್ನಿನ ಗುರುತು ಪಕ್ಷಿ ಇರುವುದರಿಂದ ಒಂದು ಸುಂದರ ಪಕ್ಷಿಯನ್ನು ತಂದಿರುತ್ತಾನೆ. ಈ ಗಿಫ್ಟ್ ಇಂದ ರಾಬಿನ್ ತುಂಬಾ ಹ್ಯಾಪಿ ಆಗುತ್ತಾನೆ. ಲಾರ್ಡ್ ರಾಯ್ಸ್ಗೆ ಲಿಟಲ್ ಫಿಂಗರ್ ಮೇಲೆ ಸ್ವಲ್ಪನೂ ಭರವಸೆ ಇರುವುದಿಲ್ಲ. ಇವರು ಲಿಟಲ್ ಫಿಂಗರ್ ಕೇಳುತ್ತಾರೆ, ಲಾಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡಿದಾಗ ನೀವು ಲೇಡಿ ಸಾನ್ಸಾಳನ್ನು ಕರೆದುಕೊಂಡು ನಿಮ್ಮ ಊರಿಗೆ ಅಂದ್ರೆ ಫಿಂಗರ್ಸ್ ಕಡೆಗೆ ಪ್ರಯಾಣ ಬೆಳೆಸಿದ್ರಿ. ಆದ್ರೆ ನೀವು ಲೇಡಿ ಸಾನ್ಸಾಳನ್ನು ಅವರ ಶತ್ರುಗಳ ಕೈಗೆ ಒಪ್ಪಿಸಿ ರಾಮ್ಸೆ ಜೊತೆ ಮದುವೆ ಮಾಡಿಸಿದ್ದೀರಾ, ಏಕೆ ಏನೆಂದು ಕೇಳಿದಾಗ ಲಿಟಲ್ ಫಿಂಗರ್ ಲಾರ್ಡ್ ರಾಯ್ಸ್ಗೆನೆ ರಿವರ್ಸ್ ಆರೋಪ ಹಾಕುತ್ತಾನೆ. ನಾನು ಗುಪ್ತವಾಗಿ ಸಾನ್ಸಾಳನ್ನು ಕರೆದುಕೊಂಡು ಫಿಂಗರ್ಸ್ ಕಡೆಗೆ ಹೊರಡುವ ದಾರಿಯಲ್ಲಿ ಬೋಲ್ಟನ್ ಸೈನಿಕರು ನಮ್ಮ ಗಾಡಿಗೆ ಅಡ್ಡ ಬಂದು ಸಾನ್ಸಾಳನ್ನು ಕಿಡ್ನಾಪ್ ಮಾಡಿದರು ಎಂದು ಸುಳ್ಳು ಹೇಳುತ್ತಾ ನಾನು ಸಾನ್ಸಾಳನ್ನು ಕರೆದುಕೊಂಡು ಹೋಗುತ್ತಿರುವ ವಿಷಯ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ನಾನು ತಿಳಿಸಿಲ್ಲ. ಆದರೂ ಈ ಇನ್ಫಾರ್ಮೇಶನ್ ಬೋಲ್ಟನ್ಸ್ಗೆ ಹೇಗೆ ಗೊತ್ತಾಯಿತು ಎಂದು ಉಲ್ಟಾ ಪ್ರಶ್ನೆ ಹಾಕುತ್ತಾ ಲಾರ್ಡ್ ರೈಸರನ್ನು ಮೋಸಗಾರ ಎಂದು ಹೇಳುತ್ತಾನೆ. ಲಾರ್ಡ್ ರೈಸ್ಗೆ ಇದು ಇಷ್ಟವಾಗುವುದಿಲ್ಲ. ಯಾರು ತಪ್ಪು ಯಾರು ಸರಿ ಎಂದು ಈ ನಿರ್ಣಯ ರಾಬಿನ್ ಐರನ್ ತೆಗೆದುಕೊಳ್ಳಬೇಕಾಗುತ್ತದೆ. ರಾಬಿನ್ ಲಿಟಲ್ ಫಿಂಗರ್ ನ ಮೇಲೆ ಸಂಪೂರ್ಣ ಭರವಸೆ ಇಟ್ಟುಕೊಂಡವನು. ಇವನು ಹಿಂದೆ ಮುಂದೆ ಯೋಚನೆ ಮಾಡದೇನೆ ಈ ಲಾರ್ಡ್ ರೈಸರನ್ನು ಮೂಂಡೋರಿನಿಂದ ತಳ್ಳಲು ಆರ್ಡರ್ಸ್ ಕೊಡುತ್ತಿರುತ್ತಾನೆ. ಇಲ್ಲಿ ಲಾರ್ಡ್ ರಾಯ್ಸ್ ಸಿಚುವೇಶನ್ ಅನ್ನು ನಾರ್ಮಲ್ಗೆ ತಂದು ನಾನೊಬ್ಬ ಪ್ರಾಮಾಣಿಕ, ನಾನಿಂತ ಕೆಲಸ ಮಾಡೋದು ಇಲ್ಲವೆಂದು ಹೇಳಿದಾಗ ಲಿಟಲ್ ಫಿಂಗರ್ನೇ ಇವರನ್ನು ಮೂಂಡೋರ್ಗೆ ತಳ್ಳಲು ಬೇಡವೆಂದು ರಾಬಿನ್ಗೆ ತಿಳಿಸುತ್ತಾನೆ. ನಂತರ ಲಾರ್ಡ್ ರಾಯ್ಸ್ ದೀರ್ಘ ಉಸಿರೆಳೆದು ಅರಿತುಕೊಳ್ಳುತ್ತಾರೆ. ರಾಬಿನ್ ಪೂರ್ತಿಯಾಗಿ ಲಿಟಲ್ ಫಿಂಗರ್ ನ ಕಲಿದ್ದಾನೆಂದು ಸುಮ್ಮನಾಗುತ್ತಾರೆ. ಐರನ್ ಐಲ್ಯಾಂಡ್ ಅಲ್ಲಿ ಥಿಯಾನ್ ಗ್ರೇಜಾಯ್ ತನ್ನ ಮನೆಗೆ ವಾಪಸ್ ಬಂದಿದ್ದಾನೆ. ಇಲ್ಲಿ ಯಾವಾಗಲೂ ತನ್ನ ತಂದೆ ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ಈ ಸಲ ಯಾರ ಕುಳಿತುಕೊಂಡಿದ್ದಾಳೆ. ಯಾರ ಥಿಯಾನಿಗೆ ಹೇಳುತ್ತಾಳೆ, ನೀನು ಇಲ್ಲಿಗೆ ಬರುತ್ತಿದ್ದೀಯಾ ಎಂದು ನಾನು ಕೇಳ್ಪಟ್ಟೆ, ನನಗೆ ನಂಬೋಕೆ ಆಗುತ್ತಿಲ್ಲ. ಆ ನರರಾಕ್ಷಸ ನಿನಗೆ ಹೋಗೋಕ್ ಬಿಟ್ಟ ಎಂದು ಕೇಳಿದಾಗ ಥಿಯಾನ್ ಹೇಳುತ್ತಾನೆ, ಅವನು ನನ್ನನ್ನು ಬಿಡಲಿಲ್ಲ, ನಾನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದೇನೆ ಎಂದು. ಯಾರ ಇದಕ್ಕೆ ಮೊದಲು ಥಿಯಾನನ್ನು ರಾಮ್ಸೆನಿಂದ ರಕ್ಷಿಸಲು ತನ್ನ ಬೆಸ್ಟ್ ಯೋಧರನ್ನು ಕಳೆದುಕೊಂಡು ಬಂದವಳು. ಥಿಯಾನಿನ ಮೂರ್ಖತನದಿಂದ ಯಾರ ಅಲ್ಲಿ ತನ್ನ ಬೆಸ್ಟ್ ಸೈನಿಕರನ್ನು ಕಳೆದುಕೊಳ್ಳಬೇಕಾಯಿತು ಎಂದು ಈಗ ಥಿಯಾನ್ಗೆ ಬೈಯುತ್ತಿದ್ದಾಳೆ. ಈಗಿಲ್ಲಿ ತಂದೆ ಸಾವನ್ನಪ್ಪಿದ್ದಾರೆ. ಅವರ ಸಿಂಹಾಸನವನ್ನು ಪಡೆಯಲು ನೀನಿಲ್ಲಿಗೆ ಬಂದಿದ್ದೀಯಾ? ಇದೆಲ್ಲ ಸಾಧ್ಯವಿಲ್ಲ. ಯಾರು ನಿನ್ನನ್ನು ಮುಂದಿನ ಕಿಂಗ್ ಎಂದು ಸ್ವೀಕರಿಸುವುದಿಲ್ಲ. ನೀನೊಮ್ಮೆ ನಿನ್ನ ಆಕಾರ ನೋಡು ಎಂದು ಸರಿಯಾಗಿ ಉಗಿಯುತ್ತಾಳೆ. ಥಿಯಾನ್ ಹೇಳುತ್ತಾನೆ, ನಾನಿಲ್ಲಿಗೆ ಬಂದ ಉದ್ದೇಶ ಅದಲ್ಲ. ನನಗೆ ನಮ್ಮ ತಂದೆ ಸತ್ತಿರುವ ವಿಷಯನೇ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ನಾನೀಗ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನಗೀಗ ನನ್ನ ಮನೆ ಬಿಟ್ಟರೆ ಬೇರೆ ಎಲ್ಲೂ ಜಾಗವಿಲ್ಲ. ನೀನೇ ಇಲ್ಲಿನ ಕ್ವೀನ್, ರೂಲರ್. ನಾನು ನಿನಗೆ ಸಪೋರ್ಟ್ ಮಾಡುತ್ತೇನೆಂದು ಹೇಳುತ್ತಾನೆ. ಕಿಂಗ್ ಸ್ಲೈಡಿಂಗಿನ ಗ್ರೇಟ್ ಸೆಪ್ಟಾಬೆಲರಲ್ಲಿ ಸೆಪ್ಟೋರೆಲ್ಲಾ ಕ್ವೀನ್ ಮಾರ್ಜರಿಯನ್ನು ಹೈ ಸ್ಪ್ಯಾರೋ ಮುಂದೆ ಪ್ರಸ್ತುತಪಡಿಸುತ್ತಾಳೆ. ಹೈ ಸ್ಪ್ಯಾರೋ ಮಾರ್ಜರಿಗೆ ಕೇಳುತ್ತಾನೆ, ಅಕಸ್ಮಾತ್ ನಾನೀಗ ನಿಮ್ಮನ್ನು ರಿಲೀಸ್ ಮಾಡಿದರೆ ನೀವು ಮೊದಲು ಎಲ್ಲಿಗೆ ಹೋಗುತ್ತೀರಾ, ಯಾರಿಗೆ ಭೇಟಿಯಾಗುತ್ತೀರಾ ಎಂದು. ಮಾರ್ಜರಿ ಹೇಳುತ್ತಾಳೆ, ನನ್ನ ಸಹೋದರನನ್ನು ನೋಡಲು, ನನ್ನ ಗಂಡನನ್ನು ನೋಡಲು, ನನ್ನ ಪರಿವಾರವನ್ನು ನೋಡಲು ಹೋಗುತ್ತೇನೆಂದಾಗ ಹೈ ಸ್ಪ್ಯಾರೋ ಹೇಳುತ್ತಾನೆ, ಹೌದು ಕರೆಕ್ಟ್, ನೀನು ನಿನ್ನ ಸಹೋದರ, ಗಂಡ, ಫ್ಯಾಮಿಲಿ ಬಯಸುತ್ತೀಯಾ. ಇದರ ಜೊತೆ ಹಣ ಮತ್ತು ನಿನ್ನ ಪಾಪಗಳು ಕೂಡ ಕೂಡಿದೆ ಎಂದು ಹೇಳಿ ತನ್ನ ಜೀವನದ ಕಥೆಯನ್ನು ಇಲ್ಲಿ ಮಾರ್ಜರಿ ಮುಂದೆ ಹಂಚಿಕೊಳ್ಳುತ್ತಾರೆ. ಹೈ ಸ್ಪ್ಯಾರೋನ ತಂದೆ ಒಬ್ಬ ಕಾಬ್ಲರ್, ಶೂಸ್ ಚಪ್ಪಲಿ ತಯಾರಕ. ಹೈ ಸ್ಪ್ಯಾರೋ ತನ್ನ ತಂದೆಗೆ ಸಹಾಯ ಮಾಡುತ್ತಾ ತಾನು ಕೂಡ ಈ ಬಿಸಿನೆಸ್ ಅಲ್ಲಿ ಬಹಳಷ್ಟು ದುಡ್ಡು ಸಂಪಾದಿಸುತ್ತಾನೆ. ಒಂದ್ಸಲ ಇವರು ಅಗರ್ಭ ಶ್ರೀಮಂತರ ಪಾರ್ಟಿಯಲ್ಲಿ ಜಾಯ್ನ್ ಆಗಿ ಪಾರ್ಟಿಯಲ್ಲಿ ಫುಲ್ ಎಂಜಾಯ್ ಮಾಡಿದರು. ಹೆವಿ ಟೈಟ್ ಆಗಿ ಎಲ್ಲರಂತೆ
ಪಾರ್ಟಿಯಲ್ಲಿ ಅಸಭ್ಯವಾಗಿ ವರ್ತಿಸಿದರು. ಇದಾದ ಬಳಿಕ ಇವರು ಯೋಚನೆ ಮಾಡಿದರು, ನಮ್ಮ ಅಮೂಲ್ಯವಾದ ಜೀವನ ಹೀಗೆ ಕಳೆಯಬಾರದು. ಜನರನ್ನು ಒಳ್ಳೆಯ ದಾರಿಗೆ ತರಲು ಆಗಿಂದ ಸತತ ಪ್ರಯತ್ನ ಮಾಡುತ್ತಾ ಬಂದಿರುತ್ತಾರೆ. ಇವರು ತಮ್ಮ ಬಿಸಿನೆಸ್, ಮನೆ ಮಠ ಎಲ್ಲವನ್ನು ಬಿಟ್ಟು ಫೇತ್ ಆಫ್ 7 ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ, ಜನರಿಗೆ ಸೇವೆ ಸಲ್ಲಿಸುತ್ತಾರೆ. ನಂತರ ಹೈ ಸ್ಪ್ಯಾರೋ ಮಾರ್ಜರಿಯನ್ನು ತನ್ನ ಸಹೋದರನನ್ನು ಭೇಟಿಯಾಗಲು ಅನುಮತಿ ಕೊಡುತ್ತಾರೆ. ಮಾರ್ಜರಿ ಇಲ್ಲಿಗೆ ಬಂದಾಗ ಲೋರಸ್ ಒಡೆದ ಹೃದಯದಿಂದ ಹೇಳುತ್ತಾನೆ, ನನ್ನನ್ನು ಇಲ್ಲಿಂದ ಆಚೆ ಕರೆದುಕೊಂಡು ಹೋಗು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಲೋರಸ್ ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದವನು ಈಗ ತುಂಬಾ ವೀಕ್ ಆಗಿದ್ದಾನೆ. ಮಾರ್ಜರಿ ತನ್ನ ಸಹೋದರನಿಗೆ, ನೀನು ವೀಕ್ ಆಗಬೇಡ, ನಿನ್ನಲ್ಲಿರೋ ಪವರ್ ಮರೆಯಬೇಡ, ಇವರೆಲ್ಲರೂ ಸೇರಿ ನಿನ್ನನ್ನು ವೀಕ್ ಮಾಡುತ್ತಿದ್ದಾರೆ, ಅದಕ್ಕೆಲ್ಲ ಅವಕಾಶ ಕೊಡಬೇಡ ಎಂದು ಧೈರ್ಯ ತುಂಬುತ್ತಿದ್ದಾಳೆ. ಆದರೆ ಲೋರಸ್, ಯಾರು ಹೆಂಗಾದ್ರೂ ಹಾಳಾಗೋಲಿ, ನಾನಿಲ್ಲಿಂದ ಪಾರಾದ್ರೆ ಸಾಕು ಎಂದು ಹೇಳುತ್ತಿದ್ದಾನೆ. ಮೇಸ್ಟರ್ ಪೈಸಲ್ ಕಿಂಗ್ ಟಾಮೆನ್ಗೆ ಅಡ್ವೈಸ್ ಮಾಡುತ್ತಿದ್ದಾನೆ. ಸರ್ಸಿ ಇಲ್ಲಿಗೆ ಬಂದು ಪೈಸಲನ್ನು ಆಚೆ ಹೋಗಲು ಹೇಳುತ್ತಾಳೆ. ಪೈಸಲ್ ಹೋಗಲ್ಲ. ಕಿಂಗ್ ಟಾಮೆನ್ ಪೈಸಲನ್ನು ಆಚೆ ಹೋಗಿದಾಗ ಆಗ ಇವರ ಮಾತಿಗೆ ಆಚೆ ಹೋಗುತ್ತಾನೆ. ಇಲ್ಲಿ ಪೈಸಲ್ ಸರ್ಸಿಗೆ ಉರಿಸುತ್ತಿದ್ದಾನೆ. ಸರ್ಸಿ ಟಾಮೆನ್ಗೆ ಹೇಳುತ್ತಾಳೆ, ಹೈ ಸ್ಪ್ಯಾರೋ ನನ್ನನ್ನು ತುಂಬಾ ಹ್ಯುಮಿಲೇಟ್ ಮಾಡಿದ್ದಾರೆ, ಅವನಿಗೊಂದು ಗತಿ ಕಾಣಿಸಬೇಕು ಎಂದು ಹೇಳುತ್ತಿದ್ದಾಳೆ. ಇದಕ್ಕೆ ಟಾಮೆನ್ ಹೇಳುತ್ತಾನೆ, ಈಗ ನಾವೇನಾದರೂ ಹೈ ಸ್ಪ್ಯಾರೋ ಹತ್ತಿರ ಹೋದರೆ ಅವರೆಲ್ಲರೂ ನನ್ನ ಹೆಂಡತಿ ಮಾರ್ಜರಿ ಏನಾದರೂ ಮಾಡುತ್ತಾರೆ. ಸರ್ಸಿ ಹೇಳುತ್ತಾಳೆ, ಹೈ ಸ್ಪ್ಯಾರೋ ಕಿಂಗ್, ಕ್ವೀನ್ ಯಾರಿಗೂ ರೆಸ್ಪೆಕ್ಟ್ ಕೊಡುತ್ತಿಲ್ಲ, ಅವರನ್ನು ಹೀಗೆ ಬಿಟ್ಟರೆ ಎಲ್ಲರನ್ನು ರೋಡಿಗೆ ತಂದು ಬಿಡುತ್ತಾರೆ ಎಂದಾಗ ಟಾಮೆನ್ ಒಂದು ಸೀಕ್ರೆಟ್ ಅನ್ನು ಸರ್ಸಿ ಮುಂದೆ ಹೇಳಲು ಹಿಂದೆ ಮುಂದೆ ಮಾಡುತ್ತಾನೆ. ಈ ಸೀಕ್ರೆಟ್ ಹೈ ಸ್ಪ್ಯಾರೋ ಯಾರಿಗೂ ಹೇಳಬೇಡವೆಂದು ಹೇಳಿದ್ದಾರೆಂದು ಹೇಳಿದಾಗ ಸರ್ಸಿ ಟಾಮೆನ್ಗೆ ಭರವಸೆ ಕೊಡುತ್ತಾಳೆ, ನಾನು ಯಾರಿಗೂ ಹೇಳುವುದಿಲ್ಲ, ನಾನು ನಿನ್ನ ತಾಯಿ, ಹೇಳು ಅದೇನೆಂದಾಗ ಫೈನಲಿ ಟಾಮೆನ್ ಆ ಸೀಕ್ರೆಟ್ ಸರ್ಸಿ ಮುಂದೆ ಹೇಳುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸರ್ಸಿ ಆ ಸೀಕ್ರೆಟ್ ಅನ್ನು ಒರೆನಾ ಮತ್ತು ಹ್ಯಾಂಡ್ ಆಫ್ ದ ಕಿಂಗ್ ಕೆವಿನ್ ಬಳಿ ಬಂದು ಹೇಳುತ್ತಾಳೆ. ಆ ಸೀಕ್ರೆಟ್ ಏನೆಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಮಾರ್ಜರಿಯ ವಾಕ್ ಆಫ್ ಅಟೋಮೆಂಟ್ ಆಗಲಿದೆ ಎಂದು. ಹೇಗೆ ಸರ್ಸಿಯನ್ನು ಜನಜಂಗುಳಿಯಲ್ಲಿ ಬೆತ್ತಲೆ ನಡೆಸಿದರೋ ಹಾಗೆ ಈಗ ಮಾರ್ಜರಿಯನ್ನು ನಡೆಸಲಿದ್ದಾರೆಂದು. ಇದನ್ನು ಕೇಳಿ ಒಲೆನಾ, ಇದು ಸಾಧ್ಯವಿಲ್ಲ, ಹಾಗಾಗೋದಕ್ಕೆ ನಾನು ಬೀಳುವುದಿಲ್ಲವೆಂದು ಹೇಳುತ್ತಾಳೆ. ಕೆವಿನರ ಮಗ ಲ್ಯಾನ್ಸಲ್ ಲ್ಯಾನಿಸ್ಟರ್ ಈಗ ಹೈ ಸ್ಪ್ಯಾರೋ ಅಡಿ ಫೇತ್ ಮಿಲಿಟೆಂಟ್ ಆಗಿದ್ದಾನೆ. ಹೈ ಸ್ಪ್ಯಾರೋನನ್ನು ಕೊಂದರೆ ನಿಮ್ಮ ಮಗನನ್ನು ನೀವು ವಾಪಸ್ ಪಡೆದುಕೊಳ್ಳಬಹುದು, ಮದುವೆ ಮಾಡಿಸಬಹುದೆಂದು ಸರ್ಸಿ ಕೆವಿನ್ಗೆ ತಿಳಿಸಿ ಹೇಳುತ್ತಿದ್ದಾಳೆ. ಸದ್ಯಕ್ಕೆ ಇವರೆಲ್ಲರ ಶತ್ರು ಒಬ್ಬನೇ, ಹೈ ಸ್ಪ್ಯಾರೋ. ಇವನ ವಿರುದ್ಧ ಹೋಗುವುದರಿಂದ ಎಷ್ಟೋ ಜನರು ಸಾವನ್ನಪ್ಪುತ್ತಾರೆ, ರಕ್ತ ಚೆಲ್ಲಾಪಿಲ್ಲಿಯಾಗುತ್ತದೆ ಎಂದು ಮಾತು ಬಂದಾಗ ಒಲೆನಾ ಹೇಳುತ್ತಾಳೆ, ಆಬ್ವಿಯಸ್ಲಿ ಯುದ್ಧ ಹೋರಾಟ ಅಂದ ಮೇಲೆ ಸಾವು ನೋವು ಖಚಿತ, ಆದರೆ ಇದರಿಂದ ಅವರ ರಕ್ತ ಚೆಲ್ಲಬೇಕೆ ಹೊರತು ನಮ್ಮ ರಕ್ತವಲ್ಲವೆಂದು ಹೇಳುತ್ತಾಳೆ. ಇವರೆಲ್ಲರೂ ಸೇರಿ ಹೈ ಸ್ಪ್ಯಾರೋನ ವಿರುದ್ಧ ಮಾತುಕತೆ ನಡೆಸುತ್ತಾರೆ. ಡೋಥ್ರಾಕಿ ಸಿಯಲ್ಲಿನ ವೇಸ್ಟ್ ದೋಥ್ರಾಕಲ್ಲಿ ಖಲಾಸಾರ್ಗಳು ಕ್ವೀನ್ ಡಿನೇರಿಯಸ್ ಟಾರ್ಗೆರಿಯನ್ಗಳನ್ನು ದೋಸ್ ಕಲಿನ್ ಎಂಬ ಟೆಂಪಲ್ ಅಲ್ಲಿ ಬಂಧಿಸಿದ್ದಾರೆ. ಇವಳನ್ನು ರಕ್ಷಿಸಲು ಜೋರಾ ಮತ್ತು ಡಾರಿಯೋ ಇಲ್ಲಿಗೆ ಬಂದಿದ್ದಾರೆ. ಡಿನೇರಿಯಸ್ ಇಲ್ಲೇ ಇದ್ದರೆ ಇವಳನ್ನು ದೋಸ್ ಕಲಿನ್ ಎಂದು ಗುರುತಿಸಿ ಇಲ್ಲೇ ಪರ್ಮನೆಂಟ್ ಇರೋ ಹಾಗೆ ಮಾಡುತ್ತಾರೆ. ಅದಕ್ಕಾಗಿ ಅವಳನ್ನು ಇಲ್ಲಿಂದ ವಾಪಸ್ ಮೆರಿನಿಗೆ ಕರೆದೊಯ್ಯಲು ಇವರು ಒಂದು ಪ್ಲಾನ್ ಮಾಡುತ್ತಿದ್ದಾರೆ. ಜೋರಾ ತನ್ನ ಬಳಿ ಇರುವ ಎಲ್ಲಾ ಆಯುಧಗಳು, ಚಾಕು ಇಲ್ಲೇ ಗುಡ್ಡದ ಮೇಲೆ ಬಚ್ಚಿಡುತ್ತಿರುತ್ತಾರೆ ಹಾಗೂ ಡಾರಿಯನನ್ನು ಸಹ ತನ್ನ ಆಯುಧಗಳನ್ನು ಬಚ್ಚಿಡಲು ಹೇಳುತ್ತಾರೆ. ಏಕೆ ಎಂದು ಕೇಳಿದಾಗ ಜೋರಾ ಹೇಳುತ್ತಾನೆ, ನಾವು ಈ ವೇಸ್ತೋತ್ರಕ್ಕೆ ನಮ್ಮ ಆಯುಧ ಸಮೇತ ಹೋದರೆ ನಮ್ಮನ್ನು ಶತ್ರುಗಳು ಎಂದು ಭಾವಿಸಿ ಅಡಚಣೆ ಮಾಡುತ್ತಾರೆ, ಹಾಗೆ ಬರಿಗೈಯಲ್ಲಿ ಹೋದರೆ ನಾವು ವ್ಯಾಪಾರಸ್ಥರು ಎಂದು ತಿಳಿದು ಸುಮ್ಮನಾಗುತ್ತಾರೆ ಎಂದು ಹೇಳುತ್ತಾರೆ. ಡಾರಿಯೋ ಕೂಡ ತನ್ನ ಬಳಿ ಇರುವ ಆಯುಧಗಳನ್ನು ಇಲ್ಲಿ ಬಚ್ಚಿಡುತ್ತಾನೆ. ಇಲ್ಲಿ ಡಾರಿಯೋ ಜೋರಾನ ಕೈಗಾಗಿರುವ ಗ್ರೇ ಸ್ಕೇಲ್ ಮಾರ್ಕ್ ಅನ್ನು ನೋಡಿ ಶಾಕ್ ಆಗುತ್ತಾನೆ. ಇದಕ್ಕೆ ಜೋರಾ ಹೇಳುತ್ತಾನೆ, ಟೆನ್ಷನ್ ಆಗಬೇಡ, ನಾನಿನ್ನನ್ನು ಟಚ್ ಮಾಡಿಲ್ಲವೆಂದು ಹೇಳಿ ಮುನ್ನಡೆಯುತ್ತಾನೆ. ಇದೇ ರಾತ್ರಿ ದೋಸ್ ಕಲಿನ್ ಡಿನೇರಿಯಸ್ಗೆ ಇಲ್ಲಿರುವ ಎಲ್ಲಾ ಹೆಂಗಸರು ಒಂದು ಸಮಯದಲ್ಲಿ ಖಲಾಸಾರರ ಪತ್ನಿಯಾಗಿದ್ದವರು, ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ, ಇಲ್ಲಾರು ಸ್ಪೆಷಲ್ ಅಲ್ಲವೆಂದು ಹೇಳಿ ಒಬ್ಬಳ ಕಥೆಯನ್ನು ಇಲ್ಲಿ ಹೇಳುತ್ತಾರೆ. ಈ ಮಹಿಳೆ 12 ವಯಸ್ಸಲ್ಲಿದ್ದಾಗ ಒಬ್ಬ ಖಾಲ್ ಈಕೆಯ ಊರಿನ ಮೇಲೆ ಆಕ್ರಮಣ ನಡೆಸಿ ಎಲ್ಲ ಧ್ವಂಸ ಮಾಡಿ ಇವಳನ್ನು ಮದುವೆಯಾಗಿದ್ದನು. 16ನೇ ವಯಸ್ಸಲ್ಲಿ ಇವಳಿಗೆ ಒಂದು ಹೆಣ್ಣು ಮಗುವಾಗಿದ್ದರಿಂದ ಆ ಖಾಲ್ ಇವಳನ್ನು ತುಂಬಾನೇ ಹೊಡೆದಿದ್ದನು. ಕೆಲವೇ ದಿನಗಳಲ್ಲಿ ಆ ಖಾಲ್ ಸತ್ತನು. ಇವಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದಳು. ಇವಳು ಅದೆಷ್ಟೋ ಆಸೆಗಳನ್ನು ಕಟ್ಟಿಕೊಂಡು ಈ ದೋಸ್ ಕಲಿನಲ್ಲಿ ಸಮಯ ಕಳೆದಳು. ಇವರ ಈ ಸಂಭಾಷಣೆ ಮೂಲಕ ನಮಗೆ ಅರಿವಾಗುತ್ತೆ, ಈ ಹೆಣ್ಣು ಮಕ್ಕಳ ಜೀವನ ಎಲ್ಲ ಈ ಖಲಾಸಾರ್ ಕೈಯಲ್ಲಿದೆ, ಇವರದೇನೂ ನಡೆಯುವುದಿಲ್ಲವೆಂದು. ನಂತರ ಡಿನೇರಿಯಸ್ ಆಚೆ ಹೋಗಿ ವಾಕ್ ಮಾಡಿ ಬರ್ತೇನೆಂದು ಹೊರಬರುತ್ತಾಳೆ. ಡಾರಿಯೋ ಹಿಂದೆಯಿಂದ ಬಂದು ಈ ಮಹಿಳೆಯ ಬಾಯಿ ಗಟ್ಟಿಯಾಗಿ ಮುಚ್ಚಿ ಕೊಲ್ಲಲು ಮುಂದಾಗುತ್ತಾರೆ. ಡಿನೇರಿಯಸ್ ಡಾರಿಯೋನನ್ನು ತಡೆದು, ಕೊಲ್ಲಬೇಡ, ಇವಳು ಇನ್ನೋಸೆಂಟ್ ಎಂದು ಹೇಳಿ ಇವಳಿಗೆ ಯಾರಿಗೂ ಹೇಳಬೇಡ, ನಾನು ಹೇಳಿದ ಹಾಗೆ ಮಾಡಿದರೆ ನೀನು ಫ್ರೀ ಆಗುತ್ತೀಯಾ ಎಂದು ಹೇಳುತ್ತಾಳೆ. ಡಾರಿಯೋ ಮತ್ತು ಜೋರಾ ಡಿನೇರಿಯಸ್ಲನ್ನು ಇಲ್ಲಿಂದ ಕರೆದೊಯ್ಯಲು ಬಂದಿದ್ದಾರೆ. ಡಿನೇರಿಯಸ್ ಹೀಗೆ ರಾತ್ರೋರಾತ್ರಿ ಓಡಲು ಬಯಸುವುದಿಲ್ಲ, ತನ್ನ ಬಳಿ ಇದಕ್ಕಿಂತ ಬೆಟರ್ ಪ್ಲಾನ್ ಇದೆ, ಅದನ್ನು ಮಾಡೋಣವೆಂದು ಹೇಳಿ ಡಿನೇರಿಯಸ್ ದೋಸ್ ಕಲಿನ್ ಟೆಂಪಲ್ ಒಳಗೆ ಬರುತ್ತಾಳೆ. ಇಲ್ಲಿ ಎಲ್ಲ ಮೇನ್ ಖಲಾಸಾರ್, ಈ ದೋಥ್ರಾಕಿ ಜನಾಂಗದ ಗಣ್ಯ ವ್ಯಕ್ತಿಯರು ಡಿನೇರಿಯಸ್ನನ್ನು ನೋಡಿ ಕೆಲವರು ಹೇಳುತ್ತಾರೆ ಇವಳನ್ನು ರೇಪ್ ಮಾಡೋಣವೆಂದು, ಇನ್ನು ಕೆಲವರು ಹೇಳುತ್ತಾರೆ ಇವಳನ್ನು ಯುಂಕಾಯ್ ಮಾಸ್ಟರ್ಸ್ಗೆ ಒಪ್ಪಿಸೋಣ, ಇದರ ಬದಲಾಗಿ ನಮಗೆ 10,000 ಕುದುರೆಗಳು ಸಿಗುತ್ತವೆ ಎಂದು ಇನ್ನೂ ಏನನ್ನೋ ಹೇಳುತ್ತಾ ತಮಾಷೆನೂ ಮಾಡ್ತಿರುತ್ತಾರೆ. ಇದನ್ನೆಲ್ಲ ಸೈಲೆಂಟ್ ಆಗಿ ಕೇಳಿ ಡಿನೇರಿಯಸ್ ತಾನು ಮಾತನಾಡಲು ಆರಂಭಿಸುತ್ತಾಳೆ. ಡಿನೇರಿಯಸ್ ದೋಥ್ರಾಕಿ ಭಾಷೆಯಲ್ಲಿ ಇವರಿಗೆ ಹೇಳುತ್ತಾಳೆ, ನನಗೇನು ಇಷ್ಟವಿದೆ, ನನ್ನ ಮನಸ್ಸಲ್ಲಿ ಏನಿದೆ ಎಂದು ನೀವ್ಯಾರು ಕೇಳುತ್ತಿಲ್ಲವೆಂದು. ಖಲಾಸಾರ್ ಹೇಳುತ್ತಾನೆ, ನಾವ್ಯಾಕೆ ನಿನ್ನನ್ನು ಕೇಳಬೇಕು, ನಾವು ಮಾಡಿದ್ದು ಸರಿ, ಅದನ್ನು ನೀನು ಅನುಭವಿಸಬೇಕೆಂದಾಗ ಡಿನೇರಿಯಸ್ ಕ್ಯೂಟ್ ಸ್ಮೈಲ್ ನಿಂದ ಅತ್ತ ಇತ್ತ ವಾಕ್ ಮಾಡುತ್ತಾ ಹೇಳುತ್ತಾಳೆ,
ನನ್ನ ಗಂಡ ಖಾಲ್ ಡ್ರೋಗು ಇಲ್ಲಿಂದ ಬಹಳ ದೂರವಿರುವ ವೆಸ್ಟರೋಸ್ಗೆ ಹೋಗಿ ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಆಕ್ರಮಣ ಮಾಡುತ್ತೇನೆ, ನನಗೋಸ್ಕರ ಆ ನನ್ನ ಅರಮನೆಯನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಇದೇ ಟೆಂಪಲ್ ಅಲ್ಲಿ ಪ್ರಮಾಣ ಮಾಡಿದವರು. ಅವರ ಆಸೆಗಳು ದೊಡ್ಡದಾಗಿದ್ದವು. Drogo, attacking. Anna vidrikar se sanmatin. Finanna hoira shiser. Magina do traka ze vito yomi hadise ve kaskave in mokalamos. Anna patrivak mahashi so finni onde ogarchi katema vo arako quindi win bore. ಆದರೆ ನೀವಿಲ್ಲಿ ಜಸ್ಟ್ ಚಿಲ್ಲರೆಗೋಸ್ಕರ ಕಿತ್ತಾಡುತ್ತಿದ್ದೀರಾ, ಚಿಕ್ಕ ಚಿಕ್ಕ ವಿಲೇಜಸ್ಗಳ ಮೇಲೆ ಆಕ್ರಮಣ ಮಾಡುತ್ತಿದ್ದೀರಾ. ಇದೇ ಟೆಂಪಲ್ ಅಲ್ಲಿ ದೋಷ್ ಖಲೀನ್ ನನಗೆ ಹೇಳಿದಳು, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವರೇ ಸ್ಟಾಲಿಯನ್ ಹೂ ಮೌಂಟ್ ದ ವರ್ಲ್ಡ್ ಎಂದು ಭವಿಷ್ಯವಾಣಿ ನುಡಿದಿದ್ದಳು ಎಂದು ಹೇಳಿದಾಗ ಇವಳ ಈ ಮಾತುಗಳನ್ನು ಈ ಖಲಾಸಾರಗಳು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾರೆ. ಖಾಲ್ ಡ್ರೋಗೋ ಸಾಯುವ ಕಾರಣ ನೀನೇ, ನಿನ್ನನ್ನು ನಾವೀಗ ಬಿಡುವುದಿಲ್ಲ, ನಿನ್ನನ್ನು ರೇಪ್ ಮಾಡುತ್ತೇವೆ ಎಂದು ಇನ್ನೂ ಅಸಭ್ಯವಾಗಿ ಟಾರ್ಚರ್ ಕೊಡುತ್ತೇವೆ ಎಂದು ಹೇಳಿದಾಗ ಡಿನೇರಿಯಸ್, ನೀವೆಲ್ಲ ನನ್ನ ಮಾತು ಕೇಳುತ್ತಿಲ್ಲ, ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ನೀವೆಲ್ಲ ಸಾಯಬೇಕು ಎಂದು ಹೇಳಿ ತನ್ನ ಪ್ಲಾನ್ ಪ್ರಕಾರವೇ ಅಕ್ಕಪಕ್ಕದಲ್ಲಿರುವ ಬೆಂಕಿಯ ಸ್ಟ್ಯಾಂಡ್ಗಳನ್ನು ಕೆಳಗೆ ಬೀಳಿಸುತ್ತಾಳೆ. ಕಟ್ಟಿಗೆಯಿಂದ ಪೂರ್ಣವಾಗಿ ನಿರ್ಮಿಸಿರುವ ಈ ದೋಷ್ ಖಲೀನ್ ಟೆಂಪಲ್ ನೋಡುವಷ್ಟರಲ್ಲಿ ಬೆಂಕಿಗೆ ಆಹುತಿಯಾಗುತ್ತದೆ. ಒಳಗಿರುವ ಖಲಾಸಾರ್ ಲಬಲಬ ಅಂತ ಬಾಯಿ ಬಡ್ಕೊಂಡು ಬಾಗಿಲು ತೆಗೆಯಲು ತುಂಬಾ ಹರಸಾಹಸ ಪಡುತ್ತಾರೆ. ಬಾಗಿಲಾಚೆ ಇರುವ ಗಾರ್ಡ್ಸ್ ಸತ್ತು ಬಿದ್ದಿರುತ್ತಾರೆ. ಜೋರಾ ಮತ್ತು ಡಾರಿಯೋ ಈ ಗಾರ್ಡ್ಸ್ ಅನ್ನು ಕೊಂದು ಹೊರಗಿನಿಂದ ಬಾಗಿಲು ಲಾಕ್ ಮಾಡಿಕೊಂಡಿರುತ್ತಾರೆ. ಒಳಗಡೆ ಎಲ್ಲಾ ಕಡೆ ಆವರಿಸಿಕೊಂಡಿರುವ ಬೆಂಕಿಯಿಂದ ಎಲ್ಲಾ ಖಲಾಸಾರರು ಸಾವನ್ನಪ್ಪುತ್ತಾರೆ. ಹೊರಗಡೆ ಎಲ್ಲಾ ದೋತ್ರಾಕಿ ಜನ ಈ ಟೆಂಪಲ್ ಸುತ್ತಮುತ್ತ ಆವರಿಸಿಕೊಂಡಿರುತ್ತಾರೆ. ನಂತರ ಡೆನೇರಿಯಸ್ ಟೆಂಪಲ್ ನಿಂದ ಮೆಲ್ಲನೆ ಆಚೆ ಬರುತ್ತಾಳೆ. ಡೆನೇರಿಯಸ್ ಮೇಲಿನ ಬಟ್ಟೆ ಮಾತ್ರ ಸುಟ್ಟೋಗಿರುತ್ತದೆ. ತನಗೇನೂ ಆಗಿರುವುದಿಲ್ಲ. ಇದಕ್ಕೆ ಮುಂಚೆ ಅವಳು ನೋಡಲು ಎಷ್ಟು ಸುಂದರವಾಗಿದ್ದಳು, ಅಷ್ಟೇ ಸುಂದರವಾಗಿ ಹಾಗೂ ಇಲ್ಲಿನ ಜನತೆಗೆ ಮಹಾದೇವತೆ ತರ ಕಾಣಿಸುತ್ತಾಳೆ. ಇವರೆಲ್ಲರೂ ಇವಳನ್ನು ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಜೋರಾ ಅಂತೂ ಇವಳ ಈ ಪವಾಡವನ್ನು ಮೊದಲಿಂದನೂ ನೋಡುತ್ತಾ ಬಂದಿದ್ದಾನೆ. ಆದರೆ ಡಾರಿಯೋ ಇವಳ ಈ ದೃಶ್ಯ ನೋಡಿ ಬೆಚ್ಚಿ ಬೀಳುತ್ತಾರೆ. ಇಡೀ ಟಾರ್ಗೆರಿಯನ್ಸ್ ವಂಶದಲ್ಲಿ ಇವಳೊಬ್ಬಳೇ ಅಸಲಿ ಡ್ರ್ಯಾಗನ್. ಎಲ್ಲಾ ಟಾರ್ಗೆರಿಯನ್ಸ್ ಡ್ರ್ಯಾಗನ್ಸ್ ಗಳ ಮೇಲೆ ಸವಾರಿ ಮಾಡುವವರಾದರೆ ಇವಳೊಬ್ಬಳೇ ಪ್ಯೂರ್ ಡ್ರ್ಯಾಗನ್ ಬ್ಲಡ್ ಅನ್ನು ಹೊಂದಿರುವವಳು. ಬೆಂಕಿಯಿಂದ ಇವಳಿಗೇನೂ ಆಗುವುದಿಲ್ಲವೆಂದು ನಾವು ಆಲ್ರೆಡಿ ಸೀಸನ್ 1 ನಲ್ಲಿ ನೋಡಿದ್ದೇವೆ. Stallion who mounts the world. The stallion is the Khal of Khals. He shall unite the people into a single Khalasar. All the people of the world will be his herd. ಈಗ ಸ್ಟಾಲಿಯನ್ ಹೂ ಮೌಂಟ್ಸ್ ದ ವರ್ಲ್ಡ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ದೋತ್ರಾಕಿ ಜನಾಂಗದಲ್ಲಿ ಒಂದು ಭವಿಷ್ಯವಾಣಿ ಇದೆ. ಮುಂದೊಂದು ದಿನ ಒಬ್ಬ ಯೋಧ ಬರ್ತಾನೆ, ಎಲ್ಲಾ ಖಲಾಸಾರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚನೇ ಆಳುತ್ತಾನೆ, ರೂಲ್ ಮಾಡುತ್ತಾನೆ. ಅವನೇ ಸ್ಟಾಲಿಯನ್. ಸೀಸನ್ 1 ನಲ್ಲಿ ಡೆನೇರಿಯಸ್ ಪ್ರೆಗ್ನೆಂಟ್ ಆಗಿದ್ದಾಗ ಇದೇ ಟೆಂಪಲ್ ಅಲ್ಲಿ ದೋಷ್ ಖಲೀನ್ ಡೆನೇರಿಯಸ್ಗೆ ನಿನಗೆ ಹುಟ್ಟ ಮಗು ಸ್ಟಾಲಿನ್ ಆಗುತ್ತಾನೆ, ಎಲ್ಲರನ್ನೂ ರೂಲ್ ಮಾಡುತ್ತೇನೆಂದು ಹೇಳಿದಳು. ಆಗ ಡೆನೇರಿಯಸ್ ಕುದುರೆಯ ಹೃದಯ ಹಸಿ ಮಾಂಸವನ್ನು ತಿಂದಿದ್ದಳು. ಇವಳ ಗಂಡು ಮಗು ಹೊಟ್ಟೆಯಲ್ಲಿ ಸತ್ತುಹೋಯಿತು. ಆದರೂ ಇವಳ ಭವಿಷ್ಯವಾಣಿ ನಿಜವಾಯಿತು. ಡೆನೇರಿಯಸ್ನೇ ಸ್ಟಾಲಿಯನ್ ಹೂ ಮೌಂಟ್ಸ್ ದ ವರ್ಲ್ಡ್ ಆದಳು. ಈ ಕಡೆ ಸ್ಟಾಲಿಯನ್ ಇವಳಾದರೆ ಆ ಕಡೆ ಪ್ರಿನ್ಸ್ ವಾಸ್ ಪ್ರಾಮಿಸ್ಡ್. ಇವರಿಬ್ಬರ ಕಥೆ ನೋಡುತ್ತಾ ಹೋದರೆ ಇವರಿಬ್ಬರ ಸಿಮಿಲಾರಿಟೀಸ್ ಒಂದೇ ಕಂಡುಬರುತ್ತದೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 6 ಎಪಿಸೋಡ್ ನಂಬರ್ 4. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.